ನಾವು ಈ ಹಿಂದೆ ಹಲವಾರು ವಿಷಯಗಳನ್ನ ನಾವು ದೇವದೂತರ ಶಾಸ್ತ್ರದಲ್ಲಿ ಕಲಿಯುತ್ತಾ ಬಂದೆವು. ನೀವೆಲ್ಲ ಅದನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನಾನು ಪ್ರಾರಂಭ ಮಾಡಿದ ವಿಷಯ ಆ, ನಾನು ಅಂತ್ಯ ಅಂತ್ಯ ಲಾಸ್ಟ್ ಟೈಮ್ ನಾನು ಮಾಡಿರುವಂತದ್ದು ಸುಮಾರು ಒಂದು 3-4 ಸೆಷನ್ಗಳಲ್ಲಿ ನಾನು ಮಾತನಾಡಿದಂಥದ್ದು ಆ ದೇವ ದೇವದೂತರಿಗೂ ಮತ್ತು ದೆವ್ವಗಳಿಗೂ ಇರತಕ್ಕಂತ ಅಂದ್ರೆ ಸೈತಾನನ ದೂತರಿಗೂ ಇರತಕ್ಕಂತ ವ್ಯತ್ಯಾಸಗಳ ಬಗ್ಗೆ ನಾನು ತಿಳಿಸುತ್ತಾ ಬಂದೆ. ಅದಕ್ಕಿಂತ ಹಿಂದಿನ ಸಬ್ಜೆಕ್ಟ್ ಅಲ್ಲಿ ಏನ್ ಮಾತಾಡಿದ್ದೇನೆ ಎಂಬುದನ್ನ ನಿಮ್ಗೆ ಗೊತ್ತಿದೆ, ಮತ್ತೆ ನಿಮ್ಗೆ ಅದರಿಂದ ಅದನ್ನ ಹೇಳುವ ಅವಶ್ಯಕತೆ ಇಲ್ಲ ಎಂದು ನಾನು ಭಾವಿಸ್ತೇನೆ. ಆ ನಾವು ಮೊದಲನೇ ಒಂದು ವ್ಯತ್ಯಾಸ ಏನು, ದೇವದೂತರು ಪರಿಶುದ್ಧ ದೇವದೂತರು, ಅವರು ಪರಿಶುದ್ಧರಾಗರು, ಅವರು ಸೃಷ್ಟಿಸಲ್ಪಟ್ಟಿದ್ದಾರೆ. ಅವರು ದೇವರಿಂದ ಪರಿಶುದ್ಧ ದೇವದೂತರಾಗಿ ಸೃಷ್ಟಿಸಲ್ಪಟ್ಟಿದ್ದಾರೆ. ಕೀರ್ತನೆ 148 2-5 ಮತ್ತೆ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1:16 ಇದರಲ್ಲಿ ನಾವು ಅಧ್ಯಯನ ಮಾಡಿದೆವು. ಜೊತೆಯಲ್ಲೇ ನಾನು ಈ ಸೈತಾನನ ದೂತರ ಆ ಬಗ್ಗೆಯೂ ಕೂಡ ಇರ್ತಕ್ಕಂಥ ಈ ವ್ಯತ್ಯಾಸವನ್ನು ಕೂಡ ನಾನು ನಿಮ್ಗೆ ತಿಳಿಸುತ್ತಾ ಬಂದಿದ್ದೇನೆ. ಇವರು ಕೂಡ, ಈ ದೆವ್ವಗಳು ಕೂಡ, ಅವರು ಕೂಡ ಪರಿಶುದ್ಧ ದೇವದೂತರಾಗಿದ್ದವರೇ. ಇವರನ್ನು ಸಹ ದೇವರು ಪರಿಶುದ್ಧ ದೂತರಾಗಿ ಸೃಷ್ಟಿಸಿದನು ಎಂಬುದಾಗಿ ಅದೇ ಕೀರ್ತನೆ ಭಾಗ 148 2ನೇ ವಚನದಲ್ಲಿ ತಿಳಿಸಿದೆ. ಈ ಎರಡನೇ ವ್ಯತ್ಯಾಸ, ದೇವದೂತರು ಬಹಳ ಜ್ಞಾನಿಗಳಾಗಿದ್ದಾರೆ. ಅಂದ್ರೆ 1-2 ಸಮಯ 14-20 ಬರೆಯಲ್ಪಟ್ಟಿದೆ, ದೇವದೂತನಂತ ಜ್ಞಾನಿಯು ಭೂಲೋಕದಲ್ಲಿ ನಡೆಸುವ ಎಲ್ಲವನ್ನು ತಿಳಿದುಕೊಳ್ಳುವುದಾಗಿ ಎಂಬುದಾಗಿ ಅಲ್ಲಿ ನಮೂದಾಗಿದೆ. ಅದರ ಪ್ರಕಾರ ಮತ್ತು 2 ಸಮಯ 19-27 ಕೂಡ ಆ ದೇವದೂತರು ಬಹಳ ಜ್ಞಾನವಂತರು, ಅಂದ್ರೆ ದೈವಿಕ ಜ್ಞಾನ ಅವರಲ್ಲಿ ಇದೆ, ಅಂದ್ರೆ ಅದು ದೇವರಿಂದ ಬಂದದ್ದು, ಅದು ಅವರೇದಲ್ಲ. ಹಾಗಾಗಿ ಈ ಇದನ್ನ ನಾವು ತಿಳ್ಕೊಂಡೆವು. ಇದಕ್ಕೆ ವಿರುದ್ಧವಾಗಿ ದೆವ್ವಗಳು ಕೂಡ ವಿಶೇಷ ಜ್ಞಾನ ಹೊಂದಿವೆ ಎಂಬುದನ್ನ ನಾವು 1 ತಿಮೋತಿ 4:1 ಮತ್ತು 1 ಯೋಹಾನ 4:6 ನಾವು ಅಧ್ಯಯನ ಮಾಡಿದೆವು. ಮತ್ತೆ 1 ವರ್ಷ 22-24 ಮತ್ತೆ ಅಪೊಸ್ತಲರ ಕೃತ್ಯ 16:16 ನಾವು ಅದನ್ನ ವ್ಯತ್ಯಾಸವನ್ನ ಅವ್ರು ಎಷ್ಟರ ಮಟ್ಟಿಗೆ ಬುದ್ಧಿವಂತರು, ಈ ದೆವ್ವಗಳು ಎಷ್ಟರ ಮಟ್ಟಿಗೆ ಇಂಟೆಲಿಜೆಂಟ್ ಆಗಿದ್ದಾರೆ ಅಂತ. ಅಂದ್ರೆ ಸೈತಾನನ ಕೆಲಸವನ್ನ ಮಾಡುವುದರಲ್ಲಿ ಅವರು ಇಂಟೆಲಿಜೆಂಟ್ ಆಗಿದ್ದಾರೆ. ಅವರು ಮನುಷ್ಯನನ್ನ, ಅವರ ಇಂಟೆಲಿಜೆನ್ಸ್ ಏನಂದ್ರೆ, ದೇವರ ಸೃಷ್ಟಿ ಮಾಡಿರ್ತಕ್ಕಂಥ ದೇವರ ಮಕ್ಕಳನ್ನ, ಮನುಷ್ಯರನ್ನ ಅವರು ಪಾತಾಳಕ್ಕೆ ಕಳಿಸ್ಬೋದೆ, ಅವರು ಪಾತಾಳಕ್ಕೆ ಹೋಗುವಂತೆ ಮಾಡುವಂತ ಇಂಟೆಲಿಜೆನ್ಸ್. ಅದನ್ನ ಯಾವ ಯಾವ ವಿಧದಲ್ಲಿ ಅವರು ಮೋಸ ಮಾಡ್ತಾರೆ ಮನುಷ್ಯರಿಗೆ ಎಂಬುದನ್ನ ನಾನು ತಿಳಿಸಿದೆ. ಮತ್ತೆ ಪಾತಾಳ ಕೂಡ ಎಲ್ಲಿದೆ ಎಂಬುದನ್ನ ನಾನು ದೇವರ ವಾಕ್ಯದಲ್ಲಿ ನಿಮಗೆ ನಾನು ತಿಳಿಸಿದೆ. ಅದು ಯೋಬನ ಪತ್ರಿಕೆ ಮತ್ತು ಅನೇಕ ಪತ್ರಿಕೆಗಳಲ್ಲಿ ಯೋಬನ ಪುಸ್ತಕ ಮತ್ತು ಅನೇಕ ವೇದ ಭಾಗದಲ್ಲಿ ಇರ್ತಕ್ಕಂಥದ್ದನ್ನ ನಿಮ್ಗೆ ವಿವರವಾಗಿ ನಾನು ತಿಳಿಸಿದ್ದೇನೆ. ಆ ಪಾತಾಳವು ಸಾಗರದ ತಳಭಾಗ, ಅಂದ್ರೆ ಬೆಂಕಿ ಇರತಕ್ಕಂಥ ಸ್ಥಳದಲ್ಲಿ ಅದು ಇದೆ ಎಂಬುದಾಗಿ ನಾವು ಓದಿದೆವು. ಆ ಪಾತಾಳ ಮನುಷ್ಯನ ಆತ್ಮವನ್ನು ಎಳೆದುಕೊಳ್ಳೋದಕ್ಕೆ ಕಾಯ್ತಾ ಇದೆ, ಅದು ಎಳ್ಕೊಳ್ಳುತ್ತದೆ, ಅಂದ್ರೆ ಗ್ರಾವಿಟಿ ಪವರ್ ಇದೆ, ಸೆಂಟ್ರಲ್ ಗ್ರಾವಿಟಿ ಪವರ್ ಬಗ್ಗೆ ನಿಮಗೆ ತಿಳಿಸಿದೆ. ಅದು ಗುರುತ್ವಾಕರ್ಷಣ ಶಕ್ತಿ ಅದಕ್ಕೆ ಇದೆ ಪಾತಾಳಕ್ಕೆ. ನಾವು ಯೋಬನ ಪುಸ್ತಕ 24ನೇ ಅಧ್ಯಾಯ 19 ಕೊನೆ ಭಾಗದಲ್ಲಿ ನಾವು ಓದುವಾಗ, ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು ಎಂಬುದು, ಅದಕ್ಕೆ ಪಾತಾಳ ಇರುವುದೇ ಮನುಷ್ಯರ ಆತ್ಮಗಳನ್ನ ಎಳೆದುಕೊಳ್ಳುವುದಕ್ಕೆ. ಮನುಷ್ಯನ ದೇಹ ಅದು ಅದು ಆ ಮೂಳಕ್ಕೆ ಆಹಾರವಾಗುವುದಕ್ಕೆ ಎಂಬುದನ್ನ ನಾವು ಯೋಬನ ಪುಸ್ತಕದಲ್ಲಿ ನಾವು ಅದನ್ನ ಅಧ್ಯಯನ ಮಾಡ್ತಾ ಬಂದೆವು. ಅದನ್ನ ರಿಪೀಟ್ ಮಾಡೋದು ನಿಮಗೆ ಜ್ಞಾಪಕ ಮಾಡ್ಲಿಕ್ಕೆ ನಾನು ಹೇಳಿದ್ದೇನೆ. ಮತ್ತೆ ಯೋಬ 28:5 ಬರೆದಿರೋ ಪ್ರಕಾರ ಭೂಮಿಯು ಅನ್ನವನ್ನು ಕೊಡ್ತದೆ. ಅಂದ್ರೆ ಈ ಭೂಮಿ ಒಂದೇ ಮನುಷ್ಯನಿಗೆ ಆಧಾರವಾಗಿ ಬದುಕೋದಿಕ್ಕೆ ಸೃಷ್ಟಿ ಮಾಡದಂತ ಎಲ್ಲಾ ಸವಲತ್ತುಗಳನ್ನ ಮಾಡಿದಂತ ಭೂಮಿ ಒಂದು ಬಿಟ್ರೆ, ಬೇರೆ ಎಲ್ಲಾ ಗ್ರಹಗಳು, ಸೂರ್ಯ ಚಂದ್ರಗಳು ಪ್ರತಿಯೊಂದು ಕೂಡ ಅದು ಶೂನ್ಯವಾಗಿದೆ, ಏನು ಇಲ್ಲ, ಅವುಗಳಲ್ಲಿ ಏನಿಲ್ಲ. ಈ ನಕ್ಷತ್ರಗಳು, ಸೂರ್ಯ, ಇದು ಅವಕ್ಕೆ ಸ್ವತಃ ಉರಿಯುವ ಶಕ್ತಿ, ಬೆಳಕು ಕೊಡುವ ಶಕ್ತಿ ಇದೆ. ಗ್ರಹಗಳಿಗೆ ಅದು ಇಲ್ಲ, ಅಲ್ಲಿ ಹೋಗಿ ಯಾರು ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಕಳೆದ ಬಾರಿ ನಾವು ನೋಡಿದೆವು, ಇಬ್ಬರು ಹೋಗಿ ಸೈಂಟಿಸ್ಟ್ಗಳು ಹೋಗಿ ಎಷ್ಟು ಕಷ್ಟಪಟ್ಟರು ಎಂಬುದನ್ನ ನಾವು ಓದುತ್ತಾ ಬಂದೆವು. ಆ ರೀತಿಯಲ್ಲಿ ಭೂಮಿ ಒಂದರಲ್ಲಿ ಎಲ್ಲ ಅನುಕೂಲ ಇದೆ. ಭೂಮಿಯು ಅನ್ನವನ್ನು ಕೊಡುವುದು, ಆದರೆ ಅದರ ಕೆಳಭಾಗವು ಬೆಂಕಿ ಬಿದ್ದಂತೆ ಹಾಳಾಗಿರುವುದು. ಅಂದ್ರೆ ಆ ತಳಭಾಗ, ಸಾಗರದ ತಳಭಾಗದಲ್ಲಿ ಬೆಂಕಿಯ ಉಂಡೆ ಇದೆ. ಅದು ಅದೇ
ಪಾತಾಳ ಎಂಬುದಾಗಿ ನಾವು ಅನೇಕ ವಚನಗಳ ಮೂಲಕ ಖಾತ್ರಿ ಮಾಡಿಕೊಂಡೆವು. ಅದರಲ್ಲಿ ಮುಖ್ಯವಾಗಿ ಅರಣ್ಯಕಾಂಡ 16, 30 34ರಲ್ಲಿ, ಅರಣ್ಯಕಾಂಡ 16, 34ರಲ್ಲಿ ನಾವು ಅದನ್ನು ಸ್ಪಷ್ಟವಾಗಿ ಓದಿದೆವು. ಆ ಮೋಶೆಯ ವಿರುದ್ಧ ತಿರುಗಿ ಬಿದ್ದಂತ ಸಂದರ್ಭದಲ್ಲಿ ಎಲ್ಲರೂ ಸೇರಿ 14,700 ಜನ ಪಾತಾಳಕ್ಕೆ ಕುಸಿದು ಹೋದ್ರು, ಭೂಮಿ ಬಾಯಿ ತೆರೆದು ಅವರನ್ನು ನುಂಗಿತು ಎಂಬುದಾಗಿ ನಾವು ಕಲ್ತ್ಕೊಂಡೆವು. ಮತ್ತೆ ಈ ಪಾತಾಳದಲ್ಲಿ ಯಾರ್ಯಾರಿದ್ದಾರೆ, ಸೋದೋಮ್ ಮತ್ತು ಗೋಮೋರ್ ಪಟ್ಟಣದಲ್ಲಿ ನಾಶವಾದವರು ಅಲ್ಲಿದ್ದಾರೆ ಎಂಬುದನ್ನ ನಾವು ವಚನ 7ರಲ್ಲಿ ಓದಿದೆವು. ಮತ್ತೆ ಮೋಶೆಯ ವಿರುದ್ಧ ತಿರುಗಿ ಬಿದ್ದಂತ 14,700 ಜನರು ಅಲ್ಲಿದ್ದಾರೆ ಎಂಬುದಾಗಿ ನಾವು ಓದಿದೆವು. ಮತ್ತು ಕ್ರಿಸ್ತ ನಂಬಿಕೆ ಇಲ್ಲದೆ ಈ ಲೋಕವನ್ನ ಪ್ರೀತಿಸಿ ಈ ಲೋಕ ಯಾತ್ರೆಯನ್ನ ಮುಗಿಸಿದವರ ಆತ್ಮಗಳು ಕೂಡ ಅಲ್ಲಿ ಇದ್ದಾವೆ ಎಂಬುದನ್ನ ನಾವು ಅದನ್ನ ಓದುತ್ತಾ ಬಂದೆವು. ನಾವು ಲೂಕನ ಬರೆದ ಸುವಾರ್ತೆ 16ರಲ್ಲಿ ನಾವು ಸ್ಪಷ್ಟವಾಗಿ ಅದನ್ನ ಓದಿದೆವು. ಅದೇ ರೀತಿಯಲ್ಲಿ ಇನ್ನು ಅನೇಕರು ಅಲ್ಲಿ ಹೋಗಿ ಸೇರಿದ್ದಾರೆ. ಇಸ್ರಾಯೇಲ್ರಲ್ಲಿ ವಿರುದ್ಧವಾಗಿ ತಿರುಗಿ ಬಿದ್ದವರು, ಬಾಳನ ವಿಗ್ರಹಕ್ಕೆ ನಮಸ್ಕಾರ ಮಾಡಿದವರು, ಈ ರೀತಿ ದೇವರನ್ನ ಬಿಟ್ಟವರು, ದೇವರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದವರು, ದೇವರ ವಿಷಯವನ್ನ ತುಳಿದು ಅದನ್ನ ಅತಿಕ್ರಮಿಸಿ ಹೋದವರ ಆತ್ಮಗಳು ಅಲ್ಲಿದ್ದಾವೆ ಎಂಬುದನ್ನ ನಾನು ನಿಮಗೆ ತಿಳಿಸುತ್ತಾ ಬಂದೆ. ಇದು 2ನೇ 3ನೇ ಗುಣದಲ್ಲಿ ಅದು ತಿಳಿತಾ ಬಂತು. ಮತ್ತೆ ಪಾತಾಳದ ಬಗ್ಗೆಯೂ ಅನೇಕ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತೆ. ಅದ್ರಲ್ಲಿ ಎಷ್ಟು ಕಷ್ಟ ಇದೆ, ಏನಿದೆ ಎಂಬುದನ್ನ ದೇವರ ವಾಕ್ಯದ ಮೂಲಕ ನಿಮಗೆ ತಿಳಿಸಿದೆ. ಈಗ 3ನೆಯ ಗುಣ ಅಂದ್ರೆ ಎರಡರಲ್ಲೂ, ಈ ದೇವದೂತರಲ್ಲೂ ಮತ್ತು ದೆವ್ವಗಳು ಅಂತ ಹೇಳುವಾಗ ದೊಬ್ಬಲ್ಪಟ್ಟ ದೇವದೂತರು. ನಾನು ಪುನಃ ನಿಮಗೆ ಜ್ಞಾಪಕ ಮಾಡ್ಲಿಕ್ಕೆ ಹೇಳ್ತೇನೆ. ದೊಬ್ಬಲ್ಪಟ್ಟ ದೇವದೂತರು ಅಂತ ಹೇಳಿದ್ರೆ ಸೈತಾನ್ನೊಂದಿಗೆ ದೊಬ್ಬಲ್ಪಟ್ಟವರು 3ನೇ 1 ಭಾಗ, ಅವರು ಕೂಡ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಅವರು ಕೂಡ ಇದ್ದಾರೆ. ಅದರಲ್ಲಿ ಒಂದಷ್ಟು ಭಾಗ ಅದು ಆಕಾಶ ಮಂಡಲದಲ್ಲಿ ಸೈತಾನ್ನೊಂದಿಗೆ ಅವರು ಕಾರ್ಯಗಳನ್ನು ಮಾಡ್ಲಿಕ್ಕೆ, ಅವನ ಕೆಲಸಗಳನ್ನ ಮಾಡ್ಲಿಕ್ಕೆ ಅವರು ಅಲ್ಲಿದ್ದಾರೆ. ಇನ್ನೊಂದಷ್ಟು ಭಾಗ ಅದು ಪಾತಾಳದಲ್ಲಿ ಯಾತನೆಯಲ್ಲಿ ಬಂಧಿಸಲ್ಪಟ್ಟಿದೆ ಎಂಬುದನ್ನ ನಾವು ಯೂದನ ಪುಸ್ತಕದಲ್ಲಿಯೂ, ಯೂದನ ಪತ್ರಿಕೆಯಲ್ಲಿಯೂ ಮತ್ತು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ಓದುತ್ತಾ ಬಂದಿದ್ದೇವೆ. ಸ್ಪಷ್ಟವಾಗಿ ಅದನ್ನು ತಿಳ್ಕೊಂಡಿದ್ದೇವೆ. ಈಗ ಈ ಸೈತಾನನೊಂದಿಗೆ ಕಾರ್ಯ ಮಾಡ್ತಿರ್ತಕ್ಕಂಥ ದೇವದೂತರು, ಅವರನ್ನೇ ದೆವ್ವಗಳು, ಪಿಸಾಚಿಗಳು ಅಂತ ಹೇಳಿ ನಾವು ಕರಿತೇವೆ. ಇನ್ನು ಯಾವ ದೆವ್ವಗಳು ಇಲ್ಲ. ಮನುಷ್ಯನು ದೆವ್ವ ಆಗುವುದಿಲ್ಲ ಎಂಬುದನ್ನು ಕೂಡ ನಾನು ದೇವರ ವಾಕ್ಯದ ಮೂಲಕ ನಾನು ನಿಮಗೆ ತಿಳಿಸಿದೆ. ಹಾಗಾಗಿ ಮನುಷ್ಯನು ದೆವ್ವ ಆಗಿ ಬರುವುದನ್ನ ನೀವು ಮರ್ತಿ ಬಿಡ್ರಿ, ಅದನ್ನ ಜ್ಞಾಪಕನೂ ಮಾಡ್ಕೊಳ್ಬೇಡ್ರಿ. ನಿಮ್ಮ ಮನೇಲಿ ಯಾರು ಸತ್ತವರು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ದೆವ್ವವಾಗಿ ಬಂದು ಕಾಡುವಂತ ವ್ಯವಸ್ಥೆ ಇಲ್ಲ. ಈ ಸೈತಾನನ ಅವನ ಒಂದು ನಿರ್ದೇಶನದ ಮೇರೆಗೆ ಈ ದೆವ್ವವಾಗಿ ಪರಿವರ್ತನೆ ಪಟ್ಟಂತ ಈ ದೇವದೂತರೆ ಆ ರೀತಿ ಕೆಲಸಗಳನ್ನ ಮಾಡ್ತಾರೆ ಎಂಬುದನ್ನ ನಾವು ತಿಳಿಸಿದ್ದೇನೆ. ಈಗ 3ನೇ ಗುಣ, ದೇವದೂತರಿಗಿರ್ತಕ್ಕಂಥ 3ನೇ ಗುಣ, ದೆವ್ವಗಳಿಗಿರ್ತಕ್ಕಂಥ 3ನೇ ಗುಣವನ್ನ ನಾನು ನಿಮಗೆ ತಿಳಿಸ್ತೇನೆ. ದೇವದೂತರು ಪರಾಕ್ರಮಶಾಲಿಗಳು. ನಾವು ಅನೇಕ ವಾಕ್ಯಗಳಲ್ಲಿ ಅವರ ಪರಾಕ್ರಮಗಳ ಬಗ್ಗೆ ಓದಿದ್ದೇವೆ. ಈ ಪರಾಕ್ರಮಶಾಲಿಗಳು ಎಂಬುದಾಗಿ ನಾವು ಕೀರ್ತನೆ, ನನ್ನೊಂದಿಗೆ ದಯಮಾಡಿ 103ನೇ ಕೀರ್ತನೆ 20ನೇ ವಚನವನ್ನ ದಯಮಾಡಿ ಯಾರಾದ್ರೂ ಓದಿ ನನಗೆ ಸಹಕರಿಸ್ಬೇಕಂತ ಹೇಳಿ ನಾನು ಕೇಳಿಕೊಳ್ತೇನೆ. ಆತ್ಮರಕ್ಷಣೆ ಉಂಟಾಗ್ತದೆ ಮತ್ತ ಈ ಕಡು ಸತ್ಯ ವಾಕ್ಯಗಳಿಗೆ ಕೇಳಿದಂತ ವಾಕ್ಯ ಮನೆಗಳಲ್ಲಿ ಹೋಗಿ ಇವತ್ತು ಮನದಟ್ಟು. ಓಕೆ, ಈಗ 103ನೇ ಕೀರ್ತನೆ 20ನೇ ವಚನವನ್ನ ದಯಮಾಡಿ ಓದ್ಬೇಕಂತ ಹೇಳಿ ಕೇಳಿಕೊಳ್ತೇನೆ. ದೇವದೂತರೇ, ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ, ಯೆಹೋವನನ್ನು ಸಿಸ್ಟರ್, ಇಲ್ಲಿ ಏನಿದೆ ದೇವರ ವಾಕ್ಯದಲ್ಲಿ ಕೀರ್ತನಕಾರನು ಹೇಳುವಂತದ್ದು, ದೇವದೂತರೇ ಆತನ ಶಬ್ದಕ್ಕೆ ಕಿವಿ ಕೊಡುವವರೇ ಅಂದ್ರೆ ಆತನಿಗೆ ವಿಧೇಯನಾಗಿ ದೇವರ ನಿರ್ದೇಶನದ ಮೇರೆಗೆ, ದೇವರ ಆಜ್ಞೆಯ ಮೇರೆಗೆ ಕೆಲಸ ಮಾಡತಕ್ಕಂತ ಅನೇಕ ಕೆಲಸಗಳನ್ನ ದೇವರು ಅವರಿಗೆ ಮಾಡಿಸ್ತಾನೆ ಅವ್ರ ಕೈಯಲ್ಲಿ. ಆ ಕೆಲಸಗಳಲ್ಲಿ ಮಾಡತಕ್ಕಂತ ಪರಾಕ್ರಮಶಾಲಿಗಳೇ ಎಂಬುದಾಗಿ ದೇವರು ಕೀರ್ತನೆಯಲ್ಲಿ ನಮಗೆ ತಿಳಿಸ್ತಾನೆ. ಮತ್ತೊಂದು ವಾಕ್ಯವನ್ನ ನಾವು ನೋಡೋಣ. ಮತ್ತಾಯನ ಬರೆಸುವಾರ್ತೆ 28ನೇ ಅಧ್ಯಾಯ 1ರಿಂದ 2, ಬಹಳ ನಿಮಗೆಲ್ಲ ತಿಳಿದಂತ ಚಿರಪರಿಚಿತವಾದಂತ ವಾಕ್ಯ. ದಯಮಾಡಿ ಓದಿ. ಮತ್ತಾಯನ ಬರೆಸುವಾರ್ತೆ 28ನೇ ಅಧ್ಯಾಯ
1 ಮತ್ತು 2. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಸಾಕ್ ಬಿಡಿ ಸಿಸ್ಟರ್. ನೋಡಿ, ಯೇಸು ಕ್ರಿಸ್ತನನ್ನ ಆ ಶಿಲ್ಬೆ ಮೇಲೆ ಹಾಕಿ ಆತನು ಮರಣವನ್ನ ಅನುಭವಿಸಿದ ನಂತರ ಆತನ ದೇಹವನ್ನ ಸಮಾಧಿಯಲ್ಲಿ ಇಟ್ಟು ಅದಕ್ಕೆ ಒಂದು ದೊಡ್ಡ ಕಲ್ಲನ್ನ ಉರುಳಿಸಿದ್ರು. ಅದನ್ನ ಯಾರು ಕೂಡ ಅದನ್ನ ಮುದ್ರೆ ಕೂಡ ಹಾಕ್ತಾರ ಆ ಕಲ್ಲಿಗೆ. ಯಾಕಂತ ಹೇಳಿದ್ರೆ ಆ ದೇಹವನ್ನ ಯಾರು ಕದ್ದು ರಿಸರಾಕ್ಷನ್ ಆಗಿದೆ, ಯೇಸು ಸ್ವಾಮಿ ಎದ್ದು ಬಂದಿದ್ದಾನೆ ಅಂತ ಹೇಳಿ ಸುಳ್ಳು ವದಂತಿ ಎಲ್ಲಾರು ಕೊಟ್ಟು ನಮಗೆ ತೊಂದರೆ ಆದಿತ್ತು ಎಂಬುದಾಗಿ ಅಂದಿನ ರೋಮ್ ಸರ್ಕಾರದವರು ಆ ಆಜ್ಞೆಯನ್ನ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಆದರೆ ಇಲ್ಲಿ ಈ ವಾಕ್ಯವನ್ನ ನೀವು ಗಮನಿಸ್ರಿ. ನಮ್ಮ ಆ ಮಾರನೇ ಸಬ್ಬತ್ ದಿನದ ಮಾರನೇ ದಿವಸ, ಸಬ್ಬತ್ ಅಂತ ಹೇಳುವಾಗ ಶನಿವಾರ, ಮಾರನೇ ದಿವಸ ಭಾನುವಾರ ಎಂಬುದನ್ನು ಒಂದು ದೊಡ್ಡ ಬೋಧನೆ ಇದೆ. ಅದು ದೊಡ್ಡ ದೊಡ್ಡ ಬೋಧಕರು ನಿಮಗೆ ತಿಳಿಸಲಿದ್ದಾರೆ ಮುಂದಿನ ದಿನಗಳಲ್ಲಿ. ಆ ಮೊದಲನೇ ದಿವಸ ಬೆಳಗಾಗುವಾಗ ಮದ್ದಳದ ಮರಿಯಳು ಮತ್ತೆ ಬೇರೆ ಮರಿಯಳು ಇಬ್ಬರು ಸಮಾಧಿ ನೋಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ಮಹಾ ಭೂಕಂಪ ಆಗಿದೆ. ಅದು ದೇವದೂತನ ಆಗಮನದ ಭೂಕಂಪ. ಎರಡನೇದಾಗಿ ಕರ್ತನಾದ ಯೇಸು ಕ್ರಿಸ್ತನು ತಾನು ಪುನರುತ್ಥಾನ ಹೊಂದುವಂತ ಒಂದು ಭೂಕಂಪ ಆಗಿದೆ ಎಂಬುದಾಗಿ ನಾವು ನೆನೆಸಬಹುದು. ಈ ಭೂಕಂಪ ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿಂದ ಉರುಳಿಸಿ ಅದರ ಮೇಲೆ ಕುಳಿತುಕೊಂಡನು. ಅಲ್ಲಿ ಈತನು ಎಷ್ಟು ಪರಾಕ್ರಮಶಾಲಿಗಳು, ಒಬ್ಬೊಬ್ರು ಕೂಡ ಎಷ್ಟು ಪರಾಕ್ರಮಶಾಲಿಗಳು ಎಂಬುದನ್ನ ಈ ವಾಕ್ಯಗಳು ನಮಗೆ ತಿಳಿಸ್ತದೆ. ನಾನು ಈಗ ಇದಕ್ಕೆ ವಿರುದ್ಧವಾದಂತ ಗುಣಗಳುಳ್ಳವರು ದೆವ್ವಗಳು, ಅದು ಎಲ್ಲಿ ನೋಡ್ತೇವೆ? ಮಾರ್ಕನ ಬರೆಸುವಾರ್ತೆ 5ನೇ ಅಧ್ಯಾಯ 1ರಿಂದ 5ನೇ ವಚನ ದಯಮಾಡಿ ತಗೊಳ್ಳಿ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 6ನೇ ವಾಕ್ಯವರೆಗೆ. ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆರಸೇನರ ಸೀಮೆಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನೆದುರಿಗೆ ಬಂದನು. ನೋಡಿ, ದೆವ್ವ ಹಿಡಿದಂತ ಮನುಷ್ಯನು ಸಮಾಧಿ ಗವಿಗಳೊಳಗಿಂದ ಅವನು ಬರ್ತಾನೆ, ದೇವರ ಮುಂದೆ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಬರ್ತಾನೆ. ಅವನಿಗೆ ಸಮಾಧಿಯ ಗವಿಗಳೇ ವಾಸ. ಇಲ್ಲಿ ಕಲಿಯುವಂಥದ್ದೇನು ನಾವು? ದೆವ್ವಗಳು ಯಾವಾಗಲೂ ಹಿಂಸೆಯ ಜೀವನಕ್ಕೆ ಅಸಹ್ಯವಾದ ಜೀವನಕ್ಕೆ, ಎಲ್ಲರೂ ಭಯಪಡುವಂತ ಜೀವನಕ್ಕೆ ನಡೆಸ್ತವೆ ಎಂಬುದಾಗಿ, ಅಂದ್ರೆ ಅದೇ ಅವರ ವಿಶೇಷ ಬಲ ಉಪಯೋಗ ಮಾಡುವಂಥದ್ದು ಅದೇ. ಈಗ ವಿಶೇಷ ಬಲವನ್ನ ಈ ವಾಕ್ಯ ನಮಗೆ ತಿಳಿಸ್ತದೆ. ಅವನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರೂ ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದ್ದನು. ಇದು ಮನುಷ್ಯ ಮಾತ್ರದವರಿಗೆ ಸಾಧ್ಯವಿಲ್ಲ. ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದ್ದನು. ಆವತ್ತಿನ ಬೇಡಿ, ಆವತ್ತಿನ ಸರಪಣಿಗಳು ಅಷ್ಟು ಸುಲಭವಾದವಲ್ಲ. ಅದನ್ನ ಬಿಚ್ಚಲಿಕ್ಕೆ ಯಾರ ಕೈಲೂ ಸಾಧ್ಯವೂ ಆಗುದಿಲ್ಲ. ಅದನ್ನ ಮುರಿದು ಹಾಕುವಂತ ಶಕ್ತಿ ಆ ಮನುಷ್ಯನಿಗೆ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಈ ದೇವದೂತರಿಂದ. ಯಾವ ದುಬ್ಬಲ್ಪಟ್ಟ ದೇವದೂತರು ಅಥವಾ ದೆವ್ವಗಳು, ಇವುಗಳ ಶಕ್ತಿಯವು ಅಂದ್ರೆ ಅವು ಕೂಡ ಪರಾಕ್ರಮಶಾಲಿಗಳೇ ಎಂಬುದನ್ನು, ಪರಾಕ್ರಮಶಾಲಿಗಳಲ್ಲ ಬಲಶಾಲಿಗಳಷ್ಟೇ. ಇರುವ ವ್ಯತ್ಯಾಸವನ್ನ ನಿಮಗೆ ತಿಳಿಸ್ತೇನೆ. ಪರಾಕ್ರಮಶಾಲಿಗಳಿಗೂ ಬಲಶಾಲಿಗಳಿಗೂ ವ್ಯತ್ಯಾಸ ಇದೆ. ಪರಾಕ್ರಮಶಾಲಿಗಳು ಅಂತ ಹೇಳುವಾಗ ನಾವು ಓದಿದೆವು ಮತ್ತಾಯನ ಬರೆಸುವಾರ್ತೆ 28:1-2 ಆ ದೇವದೂತನು ಪರಲೋಕದಿಂದ ಬಂದು ಆ ಕಲ್ಲನ್ನ ಉರುಳಿಸಿ ಅದರ ಮೇಲೆ ಕುಳಿತುಕೊಳ್ತಾನೆ. ಅದು ಪರಾಕ್ರಮಶಾಲಿ. ಅವನು ಅನೇಕ ನಾವು ಮಿಕಾಯಲನ ಬಗ್ಗೆ ನಾವು ಮಾಡುವಾಗ ಅವನು ಸೈತಾನೊಂದಿಗೆ ಯುದ್ಧ ಮಾಡಿದವನು. ಈ ಸಂಕಟ ಕಾಲದ ಮಧ್ಯಭಾಗದಲ್ಲಿ ಆ ಮಿಕಾಯಲನು ಮತ್ತು ಅವನ ದೂತರು ಆಕಾಶ ಮಂಡಲದಲ್ಲಿ ಸೈತಾನನ ದೂತರೊಂದಿಗೂ ಯುದ್ಧ ಮಾಡ್ತಾರೆ. ಸೈತಾನನ ದೂತರು ಅವರೊಂದಿಗೆ ಸೋಲ್ತಾರೆ ಎಂಬುದನ್ನ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಈಗ ಇವರ ಎರಡೂ ಕಡೆಯವರ ಶಕ್ತಿ ಏನಿದೆ, ಅವರ ಅದ್ಭುತವಾದಂತ ಕ್ರಿಯೆಗಳು ಏನಿದೆ ಎಂಬುದನ್ನ ನಾವು ಈ ವ್ಯತ್ಯಾಸಗಳಲ್ಲಿ ನೋಡುವಾಗ ನಾವು ಯಾಕೆ ಅದನ್ನ ಹೇಳ್ತೀನಿ ಅಂತ ಹೇಳಿದ್ರೆ ನಿಮಗೆ ಮನದಟ್ಟಾಗ್ಬೇಕೆಂಬ ವಿಷಯದ ಕಾರಣಕ್ಕಾಗಿ ನಾನು ಅದನ್ನ ಹೇಳ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿ,
ಅವನು ಬಂದ. ಏನೋ ಅವನು ಸರಪಣಿಯಿಂದಲೂ ಕಟ್ಟಲಾರದೆ ಹೋದ್ರು. ಅಂದ್ರೆ ಅವನ್ನ ಕೊನೆಯಲ್ಲಿ ಸರಪಣಿಯಲ್ಲಿ ಕಟ್ಟಲಿಕ್ಕೆ ಆಗ್ಲೇ ಇಲ್ಲ. ಅವನನ್ನು ಹತೋಟಿ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅಂದ್ರೆ ಅವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾರಿಂದಲೂ ಆಗಲಿಲ್ಲ. ಇದು ಅವರ ಶಕ್ತಿ, ದೆವ್ವಗಳ ಶಕ್ತಿ. ಇಲ್ಲಿ ಮನುಷ್ಯರ ಮೇಲೆ ಅವು ದರ್ಪ ಮಾಡ್ತವೆ ಎಂಬುದಾಗಿ ಈ ವಾಕ್ಯಗಳು ನಮಗೆ ತಿಳಿಸ್ತದೆ. ಆತನು ನಿತ್ಯ, ಈಗ ಆ ಮನುಷ್ಯನಿಗೆ ಒಂದು ಶಕ್ತಿ ಇದೆ, ಅಲ್ಲಿ ಬಲ ಇದೆ. ಅವನು ಊಟ ಮಾಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ಅವನ ವ್ಯವಸ್ಥೆ, ಅವನ ಅವಸ್ಥೆನ ಓದುವಾಗ ಅವನು ಊಟ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಅವನಿಗೆ ಒಂದು ಶಕ್ತಿ ಇದೆ. ಅವನು ನಿತ್ಯ ರಾತ್ರಿ ಹಗಲು ಸಮಾಧಿ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಳೆದುಕೊಳ್ಳುತ್ತಾ ಇದ್ದನು. ಈಗ ನೋಡಿ ಅವನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಂತು ಆ ದೆವ್ವಗಳು ಅಂತ ಹೇಳಿದ್ರೆ, ಭಯಂಕರವಾದ ಪರಿಸ್ಥಿತಿಗಳಿಗೆ ಅವು ತಂದು ನಿಲ್ಲಿಸ್ತವೆ. ದೆವ್ವಗಳು ಯಾವಾಗಲೂ ಮನುಷ್ಯನಿಗೆ ಅವ್ರಿಗಿರ್ತಕ್ಕಂಥ ಬುದ್ಧಿವಂತಿಕೆ ಮೋಸದ ಬುದ್ಧಿವಂತಿಕೆ. ಅವರು ಎಷ್ಟು ಮೋಸ ಮಾಡ್ತಾರೆ ಅಂದ್ರೆ, ಅವರ ಒಡೆಯನಾದ ಸೈತಾನನು ಯಾವ ರೀತಿಯಲ್ಲಿ ಸತ್ಯವೇದವನ್ನೇ ಹಿಡ್ಕೊಂಡು ಮೋಸ ಮಾಡಿದನೋ, ಸತ್ಯವೇದದಲ್ಲಿದ್ದ ವಾಕ್ಯಗಳನ್ನೇ ಹೇಳಿ ಮನುಷ್ಯನನ್ನ ಹೇಗೆ ಪಾಪಕ್ಕೆ ದೂಡಿದನೋ, ಅದೇ ರೀತಿಯಲ್ಲಿ ಅದೇ ಜ್ಞಾನವಂತರಾಗಿ ದೆವ್ವಗಳು ಕೂಡ ಆ ಕಾರ್ಯಗಳನ್ನ ಮಾಡ್ತವೆ ಎಂಬುದನ್ನ ನಾವು ಮರಿಬಾರದು. ಮತ್ತೆ ಈ ಇನ್ನೊಂದು ನಾಲ್ಕನೆಯ ಒಂದು ವ್ಯತ್ಯಾಸ ಏನಿದೆ ಅಂತಂದ್ರೆ, ದೇವದೂತರಿಗೆ ದೇಹ ಇದೆ. ದೇವದೂತರಿಗೆ ದೇಹ ಇದೆ, ದೆವ್ವಗಳಿಗೆ ದೇಹವಿಲ್ಲ. ಇದನ್ನ ನಾನು ಮೊದಲಿಂದಲೂ ಪದೇ ಪದೇ ನಿಮಗೆ ತಿಳಿಸುತ್ತಾ ಬಂದಿದ್ದೇನೆ. ನಾವು ದೇವದೂತರಿಗೆ ದೇಹವಿದೆ ಎಂಬುದನ್ನ ನಾವು ದಾನಿಯೇಲನ ಪ್ರವಾದನೆಯ ಪುಸ್ತಕ 10ನೇ ಅಧ್ಯಾಯ 5ರಿಂದ 18ರಲ್ಲಿ ನಾವು ಅದನ್ನು ಓದ್ತೇವೆ. ದಯಮಾಡಿ ನನ್ನೊಂದಿಗೆ ದಾನಿಯೇಲನ ಪ್ರವಾದನೆ ಗ್ರಂಥವನ್ನ ತೆಗಿರಿ. 10ನೇ ಅಧ್ಯಾಯ. ಇದು ದೇವದೂತನ ದರ್ಶನ. ಅನೇಕರು ಹೇಳ್ತಾರೆ ಕ್ರಿಸ್ತನ ದರ್ಶನ. ಅದು ಬಹಳ ವ್ಯತ್ಯಾಸವಿದೆ. ಅದು ತರ್ಕಬದ್ಧವಾಗಿ ಮಾಡ್ತಾರೆ, ಆದ್ರೆ ಅದು ಆ ರೀತಿ ಬರುವುದಿಲ್ಲ. ನಾನು ನಿಮಗೆ ಒಂದು ನಿಮಿಷ ಯಾರು ಸಿಕ್ಕಿದೆಯಾ ನಿಮ್ಗೆ? ಯಾರು ಸಿಕ್ಕಿದ್ರೆ ಮಾಡ್ಬೋದ್ರಿ? ಓಯ್ಸ್ ನಾನೇ ಓದ್ತೇನೆ. 10ನೇ ಅಧ್ಯಾಯ 5ನೇ ವಚನ ಬ್ರದರ್. ಮಹಾನದಿಯ ದಡದ ಮೇಲೆ ಕಣ್ಣೆತ್ತಿ ನೋಡಲು ಇಗೋ, ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ಊಫಜಿನ ಅಪರಂಜಿಯ ಪಟ್ಟಿಯನ್ನು ಸೊಂಟಕ್ಕೆ ಬಿಗಿದುಕೊಂಡ ಒಬ್ಬ ಪುರುಷನು ನನಗೆ ಕಾಣಿಸಿದನು. ಅವನ ಶರೀರವು ಪೀತ ರತ್ನದ ಹಾಗೆ ಕಂಗೊಳಿಸಿತು. ಅವನ ಮುಖವು ಮಿಂಚಿನಂತೆ ಹೊಳೆಯಿತು. ಅವನ ಕಣ್ಣುಗಳು ಉರಿಯುವ ಪಂಜುಗಳೋಪಾದಿಯಲ್ಲಿ ನಿಗಿನಿಗಿಸಿದವು. ಅವನ ಕೈಕಾಲುಗಳು ಬೆಳಗಿದ ತಾಮ್ರದ ಹಾಗೆ ಥಳಥಳಿಸಿದವು. ಅವನ ಮಾತಿನ ಶಬ್ದವು ಸಂದಣಿಯ ಕೋಲಾಹಲದಂತೆ ಕೇಳಿಸಿತು. ದಾನಿಯೇಲನಾದ ನಾನೊಬ್ಬನೇ ಆ ದರ್ಶನವನ್ನು ಕಂಡೆನು. ನನ್ನೊಂದಿಗಿದ್ದವರು ಅದನ್ನು ಕಾಣಲಿಲ್ಲ. ದೊಡ್ಡ ನಡುಕವು ಅವರನ್ನು ಹಿಡಿಯಿತು. ಓಡಿ ಹೋಗಿ ಅವಿತುಕೊಂಡರು. ನಾನು ಏಕಾಕಿಯಾಗಿ ಉಳಿದು ಆ ಅದ್ಭುತ ದರ್ಶನವನ್ನು ಕಂಡು ಶಕ್ತಿಯನ್ನೆಲ್ಲ ಕಳ್ಕೊಂಡೆನು. ನನ್ನ ಗಾಂಭೀರ್ಯವು ಹಾಳಾಯಿತು, ನಿತ್ರಾಣನಾದೆನು. ಆದರೂ ಅವನ ಮಾತಾಡುವ ಸದ್ದನ್ನು ಕೇಳಿದೆನು. ಅವನ ಮಾತಿನ ಶಬ್ದವು ನನ್ನ ಕಿವಿಗೆ ಬಿದ್ದಾಗ ನಾನು ಮೈಮರೆತು ಅಡಿಮಗುವಾಗಿ ಅಡ್ಡಬಿದ್ದಿದ್ದೆನು. ಆಹಾ, ನನಗೆ ಹಸ್ತಸ್ಪರ್ಶವಾಯಿತು. ನಾನು ಗಡಗಡನೆ ನಡುಗುತ್ತಾ ಮೊಣಕಾಲೂರಿ ಅಂಗೈಗಳ ಮೇಲೆ ನಿಲ್ಲುವಂತೆ ಮಾಡಿತು. ಆಗ ಅವನು ನನಗೆ, ದಾನಿಯೇಲನೇ, ಅತಿ ಪ್ರಿಯನೇ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು, ನಿಂತುಕೋ, ಈಗ ನಿನ್ನ ಬಳಿಗೆ ಕಳುಹಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಹೇಳಿದ ಕೂಡಲೇ ನಾನು ನಡುಗುತ್ತಾ ನಿಂತುಕೊಂಡೆನು. ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ. ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೇ ದಿನದಲ್ಲಿ
ಮೊದಲನೇ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಆ ವಿಜ್ಞಾಪನೆಯ ನಿಮಿತ್ತವೇ ನಾನು ಬಂದೆನು. ಪಾರಸಿಯ ರಾಜ್ಯದ ದಿವ್ಯ ಪಾಲಕನು 21 ದಿವಸ ನನ್ನನ್ನು ತಡೆಯಲು, ಇಗೋ, ಪ್ರಧಾನ ದಿವ್ಯ ಪಾಲಕರಲ್ಲೊಬ್ಬನಾದ ಮಿಕಾಯೇಲನು ನನ್ನ ಸಹಾಯಕ್ಕೆ ಬಂದನು. ಅಲ್ಲಿ ಪಾರಸಿಯ ರಾಜನ ಸಂಗಡ ಹೋರಾಡಿ ಉಳಿದುಕೊಂಡು ಅಂತ್ಯಕಾಲದಲ್ಲಿ ನಿನ್ನ ಜನರಿಗಾಗುವ ಗತಿಯನ್ನು ನಿನಗೆ ತಿಳಿಸುವುದಕ್ಕೋಸ್ಕರ ಬಂದೆನು. ಆ ಕಾಲದ ಸಂಗತಿಯನ್ನು ವ್ಯಕ್ತಪಡಿಸುವ ಇನ್ನೊಂದು ದರ್ಶನ ಉಂಟು ಎಂದು ಹೇಳಿದನು. ಅವನು ಈ ಮಾತುಗಳನ್ನು ನನಗೆ ಹೇಳಿದ ಕೂಡಲೇ ನಾನು ಮುಖವನ್ನು ತಗ್ಗಿಸಿಕೊಂಡು ಬಾಯಿ ಬಿಡಲಾರದೆ ಹೋದೆನು. ಇಗೋ, ನರರೂಪ ಸದೃಶನೊಬ್ಬನು ನನ್ನ ತುಟಿಗಳನ್ನು ಮುಟ್ಟಲು ನಾನು ಬಾಯಿ ಬಿಟ್ಟು ನನ್ನ ಮುಂದೆ ನಿಂತಿರುವವನಿಗೆ, ಎನ್ನೊಡೆಯನೇ, ಈ ದರ್ಶನದಿಂದ ವೇದನೆಗಳು ನನ್ನನ್ನು ಆಕ್ರಮಿಸಿವೆ. ನಿತ್ರಾಣನಾಗಿದ್ದೇನೆ. ಎನ್ನೊಡೆಯನ ಸೇವಕನಾದ ನನ್ನಂತವನು ಎನ್ನೊಡೆಯನಾದ ನಿನ್ನಂತವನ ಸಂಗಡ ಹೇಗೆ ಮಾತಾಡಬಹುದು? ಈಗಿನಿಂದ ಶಕ್ತಿಯನ್ನೆಲ್ಲ ಕಳ್ಕೊಂಡವನಾಗಿದ್ದೇನೆ, ನನ್ನಲ್ಲಿ ಉಸಿರೇ ಇಲ್ಲ ಎಂದು ಹೇಳಿದನು. ಮನುಷ್ಯ ಸದೃಶ್ಯನು ಪುನಃ ನನ್ನನ್ನು ಮುಟ್ಟಿ ಬಲಪಡಿಸಿದನು. ಆಮೇಲೆ ಆ ಪುರುಷನು ನನಗೆ, ಅತಿ ಪ್ರಿಯನೇ, ಭಯಪಡಬೇಡ, ನಿನಗೆ ಸಮಾಧಾನವಿರಲಿ, ಬಲಗೊಳ್ಳು ಬಲಗೊಳ್ಳು ಎಂದು ಹೇಳಿದನು. ಅವನು ಈ ಮಾತನ್ನು ಹೇಳಿದ ಕೂಡಲೇ ನಾನು ಬಲಗೊಂಡು, ಎನ್ನೊಡೆಯನೇ, ಮಾತಾಡು, ನನ್ನನ್ನು ಬಲಗೊಳಿಸಿದ್ದಿ ಎಂದರಿಕೆ ಮಾಡಲು ಅವನು ನನಗೆ ಹೀಗೆ ಹೇಳಿದನು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಸ್ಪಷ್ಟವಾಗಿ ಚೆನ್ನಾಗಿ ಓದಿ. ಈ ವಾಕ್ಯ ಓದುತ್ತಾ ಇದ್ರೆ ನಿಲ್ಲಿಸ್ಲಿಕ್ಕೆ ನಮಗೆ ಮನಸ್ಸೇ ಬರುವುದಿಲ್ಲ. ಅಷ್ಟು ಚೆನ್ನಾಗಿ ಈ ವಾಕ್ಯ ಭಾಗವನ್ನ ದೇವರು ನಮಗೆ ಬರೆಸುವುದು ಅಷ್ಟೇ ಅಲ್ಲ, ಕನ್ನಡ ಭಾಷೆಯಲ್ಲಿ ತರ್ಜುಮೆ ಮಾಡಿ ಕೂಡ ನಮಗೆ ಕೊಟ್ಟಿದ್ದಾನೆ. ಈ ದೇವದೂತರ ದರ್ಶನ ಇಲ್ಲಿದೆ ಅಂದ್ರೆ ಅವ್ರಿಗೆ ದೇಹವಿದೆ ಎಂಬುದನ್ನ ತಿಳಿಸುವುದಕ್ಕೋಸ್ಕರ ಈ ವಾಕ್ಯವನ್ನ ನಿಮಗೆ ತಿಳಿಸಬೇಕಾಯಿತು. ಈಗ ಅಲ್ಲಿ ಈ ನಮ್ಮ ಇವನಿಗೆ ದಾನಿಯೇಲನಿಗೆ ಆದಂತ ಒಂದು ದರ್ಶನ ಏನು, ಬೇರೆಯವರು ಶಬ್ದ ಕೇಳಿದಾರಷ್ಟೇ, ಅವರು ದರ್ಶನ ಆಗಿಲ್ಲ. ಅಲ್ಲಿ ಅವನ ಜೊತೆ ಇದ್ದವರಿಗೆ ದರ್ಶನ ಆಗಿಲ್ಲ, ಅವರ ಶಬ್ದವನ್ನ ಕೇಳಿ ಹೆದರಿದ್ದಾರೆ ಅವರು. ಆದ್ರೆ ಇಲ್ಲಿ ಮಹಾನದಿಯ ದಡದ ಮೇಲೆ ಇದ್ದು ಕಣ್ಣೆತ್ತಿ ನೋಡಲು, ಇಗೋ, ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ಪೂಫಜಿನ ಅಪರಂಜಿಯ ಪಟ್ಟಿಯನ್ನು ಸೊಂಟಕ್ಕೆ ಬಿಗಿದುಕೊಂಡು ಒಬ್ಬ ಪುರುಷನು ನನಗೆ ಕಾಣಿಸಿದನು. ಅಂದ್ರೆ ದೇವದೂತನು ಪುರುಷನ ರೂಪದಲ್ಲಿ ಇರುವಂತವನು, ಅವನು ಪುರುಷ ಉವಾಚದಿಂದ ಕರೆಯಲ್ಪಟ್ಟವನು, ಅವನು ದೇಹವಿರುವಂತವನು, ಬಟ್ಟೆ ಕೂಡ ಅವನು ಹಾಕಿದ್ದಾನೆ, ಅದು ನಾರಿನ ಬಟ್ಟೆಯನ್ನು ಹಾಕಿದ್ದಾನೆ, ಸೊಂಟಕ್ಕೆ ಒಂದು ಪಟ್ಟಿಯನ್ನು ಕಟ್ಟಿದ್ದಾನೆ, ಅಂದ್ರೆ ಬೆಲ್ಟ್ ಹಾಕಿದ್ದಾನೆ, ಮತ್ತು ಅವನು ಪುರುಷನಾಗಿ ಕಾಣಿಸಿಕೊಂಡಿದ್ದಾನೆ. ಅವನ ಶರೀರವು ಪೀತರತ್ನದ ಹಾಗೆ ಕಂಗೊಳಿಸಿತು, ಅಂದ್ರೆ ಅವನು ಪಳಪಳನೆ ಹೊಳೆಯುತ್ತಿದ್ದಾನೆ, ಅದು ದೇವರ ಮಹಿಮೆ ಆತನಲ್ಲಿ ಕಂಡು ಬರ್ತಾ ಇದೆ ಅಂತ. ಅವನ ಮುಖವು ಮಿಂಚಿನಂತೆ ಹೊಳೆಯಿತು. ಇಲ್ಲಿ ನೋಡಿ, ಕರ್ತನಾದ ಯೇಸು ಕ್ರಿಸ್ತನ ದರ್ಶನವನ್ನ ನಾವು ನೋಡುವಾಗ ಮಧ್ಯಾಹ್ನದ ಸೂರ್ಯದಂತೆ ಹೊಳಿತಿತ್ತು ಎಂಬುದಾಗಿ ನಾವು ಯೆಶಾಯನ ಪ್ರವಾದನೆಯಲ್ಲಿ 6ನೇ ಅಧ್ಯಾಯದಲ್ಲಿ ಓದ್ತೇವೆ, ಮತ್ತು ಪ್ರಕಟಣೆ 1:10 ಕೂಡ ನಾವು ಓದ್ತೇವೆ. 10ರ ನಂತರ ಬರ್ತಕ್ಕಂಥ ಯೇಸು ಕ್ರಿಸ್ತನ ದರ್ಶನವನ್ನ ನಾವು ಅಲ್ಲಿ ಓದುವಾಗ ಆತನು ಸೂರ್ಯನಂತೆ ಅವನ ಮುಖ ಇತ್ತು. ಬಟ್ ಇವನು ಹೇಗಿದ್ದಾನೆ ಅಂತ ಹೇಳಿದ್ರೆ, ಅವನು ಮಿಂಚಿನಂತೆ ಹೊಳೆಯಿತು ಮತ್ತು ಅವನ ಕಣ್ಣುಗಳು ಉರಿಯುವ ಪಂಜುಗಳೋಪಾದಿಯಲ್ಲಿ ನಿಗನಿಸಿದವು, ಅವನ ಕೈಕಾಲುಗಳು ಬೆಳಗಿದ ತಾಮ್ರದ ಹಾಗೆ ತಳತಳಿಸಿದವು, ಅವನ ಮಾತಿನ ಶಬ್ದವು ಸಂದಣೀಯ ಕೋಲಾಹಲದಂತೆ ಕೇಳಿಸಿತು. ದಾನಿಯೇಲನ ನಾನೊಬ್ಬನೇ ಆ ದರ್ಶನವನ್ನು ಕಂಡೆನು. ದಾನಿಯೇಲನು ಈ ದರ್ಶನವನ್ನು ಕಂಡುವಾಗ ಅವನು ಬೋರ್ಲು ಬಿದ್ದನು. ಅಡ್ಡ ಬೀಳಲಿಲ್ಲ. ನಾವು ಸತ್ಯವೇದವನ್ನ ಅಧ್ಯಯನ ಮಾಡುವಾಗ ಎರಡು ವ್ಯತ್ಯಾಸವನ್ನ ನಾವು ಗಮನಿಸ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆಯಲ್ಲಿ ತನ್ನ ದರ್ಶನವನ್ನ ಕೊಟ್ಟಂತ ಅನೇಕ ಸಂದರ್ಭಗಳಲ್ಲಿ ಆ ಭಕ್ತರ ದರ್ಶನವನ್ನ ಪಡೆದಂತ ಭಕ್ತರು, ಅವರು ಅಬ್ರಾಮ್, ಯಾಕೋಬ, ಇಸಾಕ ಇವರೆಲ್ಲರೂ ದರ್ಶನವನ್ನ ಪಡೆದವರು. ಮನೋಹ ಮತ್ತು ಅವನ ಪತ್ನಿ ಇವರೆಲ್ಲ ದರ್ಶನವನ್ನು ಪಡೆದಂತವರು. ಇವರು ಕರ್ತನಾದ ಯೇಸು ಕ್ರಿಸ್ತನನ್ನ ಹಳೆ ಒಡಂಬಡಿಕೆಯಲ್ಲಿ ಅವರು ದರ್ಶನವನ್ನು ಪಡೆಯುವ ಸಂದರ್ಭದಲ್ಲಿ ಅವನಿಗೆ ಅಡ್ಡ ಬಿದ್ದು ಆರಾಧಿಸುವುದನ್ನ, ಗೌರವಿಸುವುದನ್ನ ಗಮನಿಸ್ತೇವೆ. ಆದ್ರೆ ಇಲ್ಲಿ ಇವನು ಅಡ್ಡ ಬಿದ್ದಿಲ್ಲ, ಭಯದಿಂದ ಬೋರ್ಲು ಬಿದ್ದು ನೆಲಕ್ಕೆ ಅವನು ತನ್ನ ಮುಖವನ್ನ ಹಾಕಿಕೊಂಡಿದ್ದಾನೆ. ಯಾಕಂತ ಹೇಳಿದ್ರೆ, ಅವನು ನಾನು ಮನುಷ್ಯನು ಪಾಪಿ,
ನನಗೆ ಈ ದಿವ್ಯ ಸ್ವರೂಪವನ್ನು ನೋಡುವಂತ ಇದು ಶಕ್ತಿ ನನಗಿದೆಯಾ, ನಾನು ನೋಡ್ಬಿಟ್ನಲ್ಲ ಅಂತ ಹೇಳಿ ಅವನಿಗೆ ಭಯ ಆಗ್ತದೆ. ದಾನಿಯೇಲ ಪ್ರವಾದಿಗೆ ಅದು ಭಯದಿಂದ ಅವನು ನಡುಗುತ್ತಾನಂತ ಹೇಳಿದಿ. ಆಗ ನೋಡಿ ದೇವದೂತನ ಅವನು ಸಂತೈಸುವಿಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ನೀವು 11ನೇ ವಚನಕ್ಕೆ ಬನ್ನಿ. ದಾನಿಯೇಲನೇ ಅತಿ ಪ್ರಿಯನೇ ಅಂದ್ರೆ, ಯಾರು ದೇವರನ್ನ ಪ್ರೀತಿಸ್ತಾರೋ, ಯಾರು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಪರಿಶುದ್ಧವಾದ ನಂಬಿಕೆಯನ್ನ ಇಟ್ಟು ಜೀವಿಸ್ತಾರೋ, ಆತನಿಗಾಗಿ ಜೀವಿಸ್ತಾರೋ, ಅಷ್ಟೇ ಅಲ್ಲ ಅಪೊಸ್ತಲರ ಬೋಧನೆಯ ಪ್ರಕಾರ ತನ್ನ ಜೀವನವನ್ನ ಯಾರು ರೂಪಿಸಿಕೊಳ್ತಾರೋ, ಯಾರು ಸಭೆಗಳಲ್ಲಿ ಆ ಆ ಸಭೆಗಳಲ್ಲಿ ಅಪೊಸ್ತಲರ ಬೋಧನೆಯನ್ನ ತಮ್ಮ ನಡೆ ನುಡಿಗಳಲ್ಲಿ ಅದನ್ನು ತೋರಿಸಿಕೊಳ್ತಾರೋ, ಅವರಿಗೆ ದೇವದೂತರು ಮಾತನಾಡುವ ರೀತಿ ಹೇಗಿದೆ ಅಂದ್ರೆ, ದಾನಿಯೇಲನೇ ಅತಿ ಪ್ರಿಯನೇ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು, ನಿಂತುಕೋ, ಈಗ ನಿನ್ನ ಬಳಿ ಕಳಿಸಲ್ಪಟ್ಟಿದ್ದೇನೆ. ಅಂದ್ರೆ ನೀನು ಯು ಆರ್ ದ ಗ್ರೇಟರ್, ನೀನು ನನಗಿಂತಲೂ ಗ್ರೇಟ್, ನಿನ್ ಬಳಿಗೆ ನಾನ್ ಬಂದಿದ್ದೀನಪ್ಪ, ನೀನ್ ಯಾಕೆ ಹೆದರ್ತಾ ಇದೆಯಾ ಅಂತ ಹೇಳಿ ದೇವದೂತರು ಯಾವ ರೀತಿಯಲ್ಲಿ ದೇವರ ಕರ್ತನ ಕೆಲಸವನ್ನ ಮಾಡ್ತಾರೆ ಎಂಬುದನ್ನ ಈ ವಾಕ್ಯ ನಮಗೆ ತಿಳಿಸ್ತದೆ. ಅಂದ್ರೆ ದೇವರು ನೀನು ದಾನಿಯೇಲನ ಬಳಿಗೆ ಹೋಗು ಎಂಬುದಾಗಿ ಕಳಿಸಿದ್ದಾನೆ. ಅಲ್ಲಿಗೆ ದಾನಿಯೇಲನು ಎಷ್ಟು ಅತ್ಯಮೂಲ್ಯನು ಕರ್ತನ ದೃಷ್ಟಿಯಲ್ಲಿ ಎಂಬುದನ್ನ ನಾವು ಗ್ರಹಿಸಬೇಕಾಗಿದೆ. ಆಮೇಲೆ ಇನ್ನು ಮುಂದೆ ನೋಡುವಾಗ ಇಲ್ಲಿ ಒಂದು ಮಾತನ್ನ ಹೇಳ್ತಾನೆ ನೋಡಿ, ನೀವು ಕೂಡ ಪಾಠ ಕಲಿಯುವಂತ ಒಂದು ಮಾತು ದೇವದೂತನು ಹೇಳುವಂಥದ್ದು. ಇಲ್ಲಿ 12ನೇ ವಚನದ ಓದ್ತೇನೆ ನಾವು. ಭಯಪಡಬೇಡ, ನೀನು ದೈವ ಸಂಕಲ್ಪವನ್ನು ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೆಯ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಇದು ಸ್ವಲ್ಪ ಬಹಳ ಅರ್ಥ ಕೊಡುವಂಥದ್ದು ನಮಗೆಲ್ಲ. ಸಭಾಕಾಲದ ಕ್ರೈಸ್ತರಿಗೆ ಇದು ಬಹಳ ಮುಖ್ಯವಾದಂತಹ ಒಂದು ಆಧರಣೆ ಇರತಕ್ಕಂಥದ್ದು. ದೇವದೂತರು ನಮಗೆ ಸಹಾಯಕರಾಗಿ ಕೊಟ್ಟಿದ್ದಾನೆ, ಅವರು ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮನ್ನ ಕಾಯ್ತಿದ್ದಾರೆ ಎಂಬುದನ್ನ ನಾವು ದೇವದೂತರ ಶಾಸ್ತ್ರದಲ್ಲಿ ಈ ಹಿಂದೆ ನಾವು ಹಲವಾರು ತಿಂಗಳ ಹಿಂದೆ ಅದನ್ನ ನಾವು ಕಲ್ತಿದ್ದೇವೆ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ನೀನು ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ, ಅದಕ್ಕಿಂತ ಮೊದಲೇ ನೋಡಿ, ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ಅಂದ್ರೆ ನಿಮ್ಮ ಹೆಚ್ಚಿನ ಸಮಯ ದೇವರ ವಾಕ್ಯವನ್ನ ಕಲಿಯುವುದಕ್ಕೆ ಆಸಕ್ತಿ ನಿಮ್ಮಲ್ಲಿ ಬಂತು ಅಂತ ಹೇಳಿದ್ರೆ, ಆ ಆಸಕ್ತಿ ಬಂದಂತ ದಿನದಿಂದಲೇ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೇ ದಿನದಲ್ಲಿಯೇ, ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ನಂಬಿ ನಮ್ಮ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಆತನ ಬೋಧನೆಗಳನ್ನ ಕೇಳುವ ಆಸಕ್ತಿಯಲ್ಲಿ, ಆ ಒಂದು ಜೀವನವನ್ನ ನಾವು ರೂಪಿಸಿಕೊಳ್ಳುವಂತ ಆಸಕ್ತಿಯಿಂದ ನಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳುವುದಂದ್ರೆ ಹೊಸದಾಗಿ ಹುಟ್ಟುವಿಕೆ, ನ್ಯೂ ಬರ್ತ್ ಆದ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಹಾಗಾದರೆ ಮಾತ್ರ ನಮ್ಮ ಪ್ರಾರ್ಥನೆ ವಿಜ್ಞಾಪನೆ ದೇವರಿಗೆ ಮುಟ್ಟುತ್ತದೆ ಎಂಬುದನ್ನ ಈ ದೇವದೂತನು ನಮಗೆಲ್ಲ ದಾನಿಯೇಲನ ಪುಸ್ತಕದಲ್ಲಿ, ದಾನಿಯೇಲನ ಮುಖಾಂತರ ಪ್ರವಾದನೆ ರೂಪದಲ್ಲಿ ನಮಗೆ ತಿಳಿಸಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಇದು ಅಷ್ಟೇ ಅಲ್ಲ, ತನ್ನ ಪರ್ಸನಲ್ ವರ್ಕ್ ಅವನು ಅಲ್ಲಿಗೆ ಬರ್ಬೇಕಾದ್ರೆ ಏನಾಯ್ತು, ಆಮೇಲೆ ಏನ್ ಮಾಡ್ಬೇಕು, ಎಷ್ಟು ಚೆನ್ನಾಗಿ ಬರಿತಾನೆ ಅಂದ್ರೆ, ಅದನ್ನ ನೋಡ್ರಿ ನೀವು 20ನೇ ವಚನಕ್ಕೆ ಹೋದಾಗ, ನಾನು ನಿನ್ನ ಬಳಿಗೆ ಏಕೆ ಬಂದನೆಂಬುದು ನಿನಗೆ ಗೊತ್ತಲ್ಲವೇ, ಈಗ ನಾನು ಪಾರ್ಸಿಯ ರಾಜ್ಯದ ದಿವ್ಯಪಾಲಕರೊಂದಿಗೆ ಹೋರಾಡಲು ಹಿಂದಿರುಗಬೇಕು. ನಾನು ಆ ಹೋರಾಟವನ್ನು ತೀರಿಸಿದ ಕೂಡಲೇ ಗ್ರೀಕ್ ರಾಜ್ಯದ ದಿವ್ಯಪಾಲಕನು ಎದುರು ಬೀಳುವನು. ಆದರೂ ಸತ್ಯ ಶಾಸನದಲ್ಲಿ ಲಿಖಿತವಾದದ್ದನ್ನು ಈಗ ನಿನಗೆ ತಿಳಿಸುವನು. ಇವರಿಬ್ಬರೊಂದಿಗೆ ಹೋರಾಡುವಲ್ಲಿ ನಿಮ್ಮ ಪಾಲಕನಾದ ಮಿಕಾಯೇಲನು ಹೊರತು ನನಗೆ ಬೆಂಬಲರಾಗತಕ್ಕವರು ಇನ್ಯಾರೂ ಇಲ್ಲ ಎಂಬುದಾಗಿ ಈ ದೇವದೂತನು ಅಲ್ಲಿ ತಿಳಿಸುತ್ತಿರುವುದನ್ನ ನಾವು ಈ ವಾಕ್ಯಗಳಿಂದ ನಾವು ಗ್ರಹಿಸಬಹುದು. ಇದಾದ ನಂತರ ಈಗ ನಾನು ನಿಮಗೆ ಈ ವಾಕ್ಯದ ಪ್ರಕಾರ ತಿಳಿಸಿದೆ, ದೇವದೂತರು ಯಾವ ರೀತಿಯಲ್ಲಿ ವಿಶ್ವಾಸಿಗಳನ್ನ ಬಲಪಡಿಸ್ತಾರೆ ಮತ್ತು ವಿಶ್ವಾಸಿಗಳು ಕೂಡ ದೇವದೂತರ ಸಹಾಯವನ್ನ ಪಡೆದುಕೊಳ್ಬೇಕು, ಅವರ ಮಾತುಗಳನ್ನ ಕೇಳಬೇಕು, ಅವರ ಆಧರಣೆ ನಮಗೆ ಎಷ್ಟು. ಈಗ ದಾನಿಯೇಲನ ಭಯ ಬಿದ್ದಂತ ಸಂದರ್ಭದಲ್ಲಿ ನಾವು 9:10 ನಾವು ಓದುವಾಗ ಅವನನ್ನು ಎಷ್ಟು ನಮ್ರತೆಯಿಂದ, ಎಷ್ಟು ಪ್ರೀತಿಯಿಂದ ಅವನ್ನ ಎತ್ತಿ
ಮಗು ನಿಂತವನು ಸುದ್ದಿ ಎದುರುಬೇಡ, ನೀನ್ ಎದುರುಬೇಡ, ದೇವರೇ ನಿನ್ನ ಹತ್ರ ಕಳಿಸಿದ್ದಾನೆ ಅಂದ್ರೆ ಇವರದಾಗ ನೀನು ನನಗಿಂತಲೂ ದೊಡ್ಡವನು ಎಂಬುದನ್ನ ಹೇಳುತ್ತಾ ಅವನು ಸಹ ಆ ರೀತಿಯಲ್ಲಿ ತನ್ನನ್ನ ತಗ್ಗಿಸ್ಕೊಂಡು ದೇವರ ಮಕ್ಕಳ ಬಳಿಯಲ್ಲಿ ದೇವದೂತರು ಕೆಲಸ ಮಾಡ್ತಾರೆ. ಅವ್ರಿಗೆ ದೇಹ ಇದೆ. ಇದೆಲ್ಲವನ್ನು ನಾವು ಈ ವಾಕ್ಯದಲ್ಲಿ ನಾವು ಕಲಿಬಹುದು. ಅಂದ್ರೆ ಈ ವಾಕ್ಯವು ನಮಗೆ ತಿಳಿಸ್ತದೆ. ಆದರೆ ದೊಬ್ಬಲ್ಪಟ್ಟ ದೇವದೂತರು ದೆವ್ವಗಳಿಗೆ ದೇಹವಿಲ್ಲ. ಆದುದರಿಂದಲೇ ಇವುಗಳನ್ನು ಅಶುದ್ಧಾತ್ಮಗಳು, ದುರಾತ್ಮಗಳು, ವಂಚಿಸುವ ಆತ್ಮಗಳು ಎಂಬುದಾಗಿ ಸತ್ಯವೇದವು ನಮಗೆ ಪರಿಚಯ ಮಾಡ್ತದೆ. ಈ ದೆವ್ವಗಳು ಅಂತ ಹೇಳುವಾಗ ಅಶುದ್ಧಾತ್ಮಗಳು ಇವುಗಳಿಗೆ ಏನಂತಂದ್ರೆ ದೇಹ ಇಲ್ಲ. ಅವಕ್ಕೆ ಏನೇ ಮಾಡ್ಬೇಕಾದ್ರೆ ಒಂದು ದೇಹ ಬೇಕು. ಆ ದಿವಸ ಆ ದಂಡೆಲ್ಲ ಸೇರಿ ಒಬ್ಬನ ದೇಹದಲ್ಲೇ ಸೇರಿ ಅವೆಲ್ಲ ಅವನನ್ನ ಸಂಪೂರ್ಣವಾಗಿ ಇನ್ನ ಸ್ವಲ್ಪ ದಿವಸ ಆಗಿರೋ ಅವನ ಆತ್ಮವು ದೆವ್ವವಾಗಿ ಕ್ಷಮಿಸಿ, ದೆವ್ವ ಆಗ್ತಿರಲಿಲ್ಲ, ನರಕಕ್ಕೆ ಕಳಿಸಿ ಇವು ಕೆಲಸ ಇನ್ನು ಮುಂದುವರಿಸ್ತಾ ಇದ್ವು. ಇದನ್ನ ನೀವು ಗಮನಿಸಿರಿ. ಕರ್ತನಾದ ಯೇಸು ಕ್ರಿಸ್ತನೇ ಇವನ್ನ ಬಿಟ್ಟು ಹೋಗಿ ಅಂತ ಹೇಳದ್ ಕೂಡಲೇ ಎಲ್ಲ ದೆವ್ವವೇ ಈಗಲೇ ಇವನ್ನ ಬಿಟ್ಟು ಹೋಗು ಅಂತ ಹೇಳುವಾಗಂತ ಸಂದರ್ಭದಲ್ಲಿ ಅವರು ಇನ್ನೊಂದು ದೇಹವನ್ನ ಕೇಳಿಕೊಂಡದ್ದನ್ನ ನೀವು ಗಮನಿಸಿರಿ. ಆ ವಾಕ್ಯದಲ್ಲಿ ಅಲ್ಲಿ ಏನು ಕೇಳ್ತವೆ ಈ ದೆವ್ವಗಳು? ಅಲ್ಲಿ ಮೇಯ್ತಾ ಇದೆಯಲ್ಲ ಹಂದಿಗಳು, ಅವುಗಳಲ್ಲೇ ಹೊಕ್ಕಳು ನಮ್ಗೆ ಹೊಕ್ಕುವುದು. ಅದು ಬಾಯಿಂದ ಹೋಗುವಂತದಲ್ಲ, ಹೊಕ್ಕುವಂಥದ್ದು. ನೀವು ಅರ್ಥ ಮಾಡ್ಕೊಳ್ರಿ. ಈ ದೆವ್ವಗಳು ಮನುಷ್ಯನಿಗೂ ಅಷ್ಟೇ ಹೊಕ್ತವಂತೆ. ನೀವು ಒಬ್ಬ ವಿಶ್ವಾಸಿ ಒಂದು ಬಾರಿ ಅವನು ವಿಗ್ರಹಾರಾಧನೆ ಮಾಡಿದರೆ ನೋ ಡೌಟ್ ಅವನಿಗೆ ಆ ದೆವ್ವಗಳು ಅಂದ್ರೆ ದೊಬ್ಬಲ್ಪಟ್ಟ ದೇವದೂತರು ಅವನ ಹೊಟ್ಟೆಗೆ ಸೇರ್ತವೆ, ಮಾಡಬಾರದ ಕೆಲಸಗಳನ್ನ ಮಾಡಿಸ್ತವೆ. ಇವೆಲ್ಲ ನಾವು ಓದಿದ್ವಲ್ಲ, ನಾವು ಸರಪಳಿ ಎಲ್ಲ ಮುರಿದಾಕಿದ್ದು, ಆ ಬೇಡಿಗಳೆಲ್ಲ ಕಿತ್ತಾಕಿದ್ದು, ತನ್ನ ಕೈ ಕಾಲುಗಳನ್ನೇ ಕಚ್ಕೊಂಡು ತಿಂತಾ ಇದ್ದ ಅವನು. ಎಂತ ಅಸಹ್ಯವಾದಂತ ಕಠೋರವಾದಂತ ಜೀವನ. ಈ ಜೀವನಗಳನ್ನ ಎಷ್ಟೋ ಮನುಷ್ಯರು ಇವತ್ತು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ದೆವ್ವಗಳನ್ನ ತಮ್ಮ ಮೈಯೊಳಗಡೆ ಸೇರಿಸಿಕೊಂಡಿದ್ದು. ಅವು ನಮ್ಮ ಮೈಯೊಳಗಡೆ ಸೇರ್ಬೇಕಾದ್ರೆ ಪವಿತ್ರಾತ್ಮನು ಇಲ್ಲದಂತ ಆ ದೇಹಗಳಿಗೆ ಅವು ಸೇರ್ತವೆ. ಅಂದ್ರೆ ದೇವರ ನಿಯಮವನ್ನ ಮೀರಿದವರೆಗೆ ಅವು ಕಟ್ಟಿಟ್ಟ ಬುತ್ತಿ ಎಂಬುದನ್ನ ಪಾಠ ಕಲಿಬಹುದು. ನಾವು ಈಗ ಸತ್ಯವೇದ ತಿಳಿಸಿದ ಪ್ರಕಾರ ಅಶುದ್ಧಾತ್ಮಗಳು ಮತ್ತು ದುರಾತ್ಮಗಳು, ವಂಚಿಸುವ ಆತ್ಮಗಳು, ಇದನ್ನ ನಾನು ಹೇಳಿ ಇವತ್ತಿನ ಇದನ್ನ ನಾನು ಮುಗಿಸ್ತೇನೆ. ಅಶುದ್ಧಾತ್ಮಗಳು, ನಾವು ಪ್ರಕಟಣೆ 16ನೇ ಅಧ್ಯಾಯ 13ನೇ ವಚನವನ್ನ ದಯಮಾಡಿ ತೆಗಿರಿ. ಪ್ರಕಟಣೆ 16ನೇ ಅಧ್ಯಾಯ 13ನೇ ವಚನ. ಸಿಕ್ಕಿದವರು ಓದ್ರಿ, ಇಲ್ಲಾಂದ್ರೆ ನಾನೇ ಓದ್ಬಿಡ್ತೀನಿ, ಸಮಯ ಆಗ್ತಾ ಇದೆ. ಮತ್ತು ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ 3 ಅಶುದ್ಧಾತ್ಮಗಳು ಬರುವುದನ್ನು ಕಂಡೆವು. ಈ ದೆವ್ವಗಳೇ ಆ ದಿವಸ ಘಟಸರ್ಪ ಅಂದ್ರೆ ಸೈತಾನನು, ಮೃಗ ಅಂತ ಹೇಳುವಾಗ ಕ್ರಿಸ್ತ ವಿರೋಧಿಯ ಅಧಿಕಾರಿ, ಅವನು ಧರ್ಮಾಧಿಕಾರಿ, ಆವತ್ತಿನ ಅಧರ್ಮಾಧಿಕಾರಿ. ಸುಳ್ಳು ಪ್ರವಾದಿ ಅಂತ ಹೇಳಿದ್ರೆ ಅವರು ಇವತ್ತು ಇದ್ದಾರೆ, ಆವತ್ತು ಇರ್ತಾರೆ. ಸುಳ್ಳುವನ್ನ ಹೇಳುವಂಥದ್ದು, ಕ್ರಿಸ್ತನ ವಾಕ್ಯವನ್ನ ಅವರು ಬೇರೆ ರೀತಿಯಲ್ಲಿ ಹೇಳಿ ನಮ್ಮನ್ನ ಇಜ್ಜೋಡಾಗಿ ಮಾಡುವಂತವರು ಅವರು ಈಗಲೂ ಇದ್ದಾರೆ. ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ 3 ಅಶುದ್ಧಾತ್ಮಗಳನ್ನು, ಅಂದ್ರೆ ಅದೇ ದೆವ್ವಗಳು. ನಾವು ದುರಾತ್ಮಗಳು ಎನ್ನುವೆ ಅಂತ ಹೇಳುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ ದಯಮಾಡಿ ತೆಗೆದಿಟ್ಕೊಳ್ಳಿ. ನನಗೆ ಟೈಮ್ ಇಲ್ಲದಿಂದ ನಾನೇ ಓದ್ತೇನೆ. ಎಫೆಸ 6:12. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಇದು ದುರಾತ್ಮಗಳು ಅಂತ ಹೇಳಿದ್ರೆ ಸೈತಾನನ ದೂತರು. ಅವರು ದೊಬ್ಬಲ್ಪಟ್ಟಂತ ದೇವದೂತರು, ಬೇರೆ ಯಾರಲ್ಲ. ಅವರು ಸೈತಾನನೊಂದಿಗೆ ಸೈತಾನನು, ನಾವು ಎಜ್ಕೇಲನ ಪ್ರವಾದನೆಯಲ್ಲಿ ಓದುವಾಗ ತಂದೆಯಾದ ದೇವರ ಬಳಿಯಲ್ಲಿ ಅವನಿಗಿದ್ದಂತಹ ಸ್ವಾಸ್ಥ್ಯ, ಅವನು ಕೆರೂಬಿಯಾಗಿ, ನೆರಳು ಕೂರುವ ಕೆರೂಬಿಯಾಗಿ ಕೆಂಡದ ಮಳೆಯಲ್ಲಿ ಅವನು ವಿಹಾರ ಮಾಡುತ್ತಾ ಬಹಳ ಸ್ವತಂತ್ರವಾಗಿ ಇದ್ದಂಥವನು, ಬಹಳ ಮಹಿಮಾ ಪದವಿಯಲ್ಲಿದ್ದಂಥವನು. ಅವನು ಏನು ಮಾಡದ? ನಾನು ಕೂಡ ದೇವರಂತೆ ಆಗಬೇಕು, ದೇವರಿಗೆ ಸರಿಸಮಾನನಾಗಬೇಕೆಂದು ಅವನು ಅಂದುಕೊಂಡಿದ್ದೇ ಪಾಪವಾಯಿತು ಅವನಿಗೆ. ಇವತ್ತಿನ ಕೂಡ ನಾವುಗಳು ಕೂಡ ಅನೇಕ ಸಂದರ್ಭಗಳಲ್ಲಿ ಕ್ರಿಸ್ತನಾಗಿ ಮಾರ್ಪಡುವುದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅದು ತಪ್ಪು. ದೇವರ ಸಭೆಗಳಲ್ಲಿಯೋ ಸಮಾಜದಲ್ಲಿಯೋ ನಾವು ಆ ರೀತಿಯಲ್ಲಿ ದೇವರಿಗೆ ಸರಿ ಸಮಾನರಾಗಿ ನಾನೇ ಕ್ರಿಸ್ತನೆಂಬುದಾಗಿ ಪ್ರತಿಬಿಂಬಿಸಿಕೊಂಡು ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡುವುದು, ಅದ್ಭುತ ಮಾಡ್ತೀನಿ ಅಂತ ಹೇಳುವುದು, ಅನೇಕ ವಿಷಯಗಳಿಗೆ
ಅವಕಾಶ ಕೊಡುವಂಥದ್ದು, ತಪ್ಪು ತಪ್ಪು ಬೋಧನೆ ಮಾಡುವಂಥದ್ದು ಕೂಡ ಅದೇ ಸೈತಾನನಿಗೆ ಮಾಡದಂತ ಆ ಪಾಪಕ್ಕೆ ಸಮವಾಗಿದೆ. ಸಭೆಯಲ್ಲಿಯೂ ಕೂಡ ನಾವು ಸಭೆಯ ಮುಖಂಡರಾಗಬೇಕು, ಅದಾಗಬೇಕು, ಇದಾಗಬೇಕು, ನಮ್ಮದೇ ನಡಿಬೇಕು, ನಗ್ಗುವಿಕೆ ನಮ್ಮಲ್ಲಿ ಇಲ್ಲ. ನಮ್ಮ ಆಲೋಚನೆಗಳು ನಮ್ಮ ಈ ರೀತಿ ಎಲ್ಲ ಒಂದು ಪ್ಲೇಸ್ ಬೇಕು, ನಮಗೆ ಒಂದು ಚೇರ್ ಬೇಕು ಎಂಬುದಾಗಿ ನಾವು ಪ್ರಯತ್ನ ಮಾಡ್ತೇವೆ. ಸಮಾಜದಲ್ಲಿಯೂ ಮಾಡ್ತೇವೆ, ಕುಟುಂಬದಲ್ಲೇ ಮಾಡ್ತೇವೆ, ಮುಖ್ಯವಾಗಿ ಸಭೆಗಳಲ್ಲಿ ಕೂಡ ಮಾಡ್ತೇವೆ. ಅದೇ ದೊಡ್ಡ ಪಾಪ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸ್ತದೆ. ಹಾಗಾಗಿ ಇದನ್ನ ನಾವು ಈ ವಾಕ್ಯವನ್ನು ಓದುವಾಗ ಈ ಈ ಈ ಹೇಳುವಾಗ ಈ ದುರಾತ್ಮಗಳು ಅಂತ ಹೇಳುವಾಗ ಅದು ಸೈತಾನನ ಸೇವಕರ ಆತ್ಮಗಳು, ದೆವ್ವಗಳ ಆತ್ಮಗಳು. ಅವರು ಆ ಒಂದು ಆಕಾಶ ಮಂಡಲದಲ್ಲಿ ಇದ್ದುಕೊಂಡು ಸೈತಾನನು ಹೇಳುವ ರೀತಿಯಲ್ಲಿ ಅವರು ಕಾರ್ಯಗಳನ್ನ ಮಾಡುವಂತವರಾಗಿದ್ದಾರೆ. ಅವರಿಗೆ ರಕ್ಷಣೆ ಇಲ್ಲ. ಯಾಕೆ ರಕ್ಷಣೆ ಇಲ್ಲ? ನಾವು ಮತ್ತಾಯನ ಬರೆಸುವಾರ್ತೆಯಲ್ಲಿ ನಾವು ಓದುವಂತ ಸಂದರ್ಭದಲ್ಲಿ ಅವರು ಹೇಳುತ್ತದೆ, ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಸಾಕ್ಷಿ ಕೊಡ್ತಾರೆ. ಪರಾತ್ಪರನಾದ ದೇವಕುಮಾರನೇ ಯೇಸುವೆ, ನಿನ್ನ ಕಾಲ ಇನ್ನೂ ಬಂದಿಲ್ಲ, ಯಾಕೆ ನಮ್ಮನ್ನ ಕಾಡ್ತಿ ಎಂಬುದಾಗಿ. ಅಂದ್ರೆ ಅವರು ದೇವರ ಮಗನು ಇವನು ಎಂಬುದನ್ನ ಬಹಳ ಓಪನ್ ಆಗಿ ಸಾಕ್ಷಿ ಕೊಟ್ಟು, ಆದ್ರೆ ಅವರು ನಂಬಿದ್ರು. ಯೇಸು ಸ್ವಾಮಿ ದೇವರ ಮಗನು, ದೇವರು ಕೂಡ ಆಗಿದ್ದಾನೆ, ನಮ್ಮನ್ನು ಸೃಷ್ಟಿ ಮಾಡಿದವನು ಅವನೇ, ಈಗ ನಮ್ಮನ್ನ ನರಕಕ್ಕೆ ಕಳಿಸುವವನು ಅವನೇ, ನಾಶನ ಅವನಿಂದಲೇ ಎಂಬುದನ್ನ ಅವ್ರಿಗೆ ಗೊತ್ತಿದ್ರು ಕೂಡ ಅವ್ರಿಗೆ ರಕ್ಷಣೆ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಅದನ್ನು ತಿಳ್ಕೊಂಡಿದ್ರು ಕೂಡ, ಆತನು ಪರಾತ್ಪರನಾದ ದೇವಕುಮಾರನು ನಮ್ಮ ರಕ್ಷಕನು ಎಂಬುದಾಗಿ ತಿಳಿದುಕೊಂಡಿದ್ದರೂ ಕೂಡ ಅವರು ಮಾಡುವಂತ ಕೆಲಸ ಸೈತಾನನ ಆಜ್ಞೆಯಂತೆ ಮಾಡುವುದರಿಂದ ಅವರಿಗೆ ರಕ್ಷಣೆ ಇಲ್ಲ. ಅದರ ಪ್ರಕಾರ ನಾವು ಕೂಡ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದ್ದರೂ ಸಹ ನಾವು ಸೈತಾನ ಕ್ರಿಯೆಗಳಲ್ಲಿ ಇದ್ದಾಗ ನಮಗೆ ರಕ್ಷಣೆ ಆಗುವುದಿಲ್ಲ ಎಂಬುದನ್ನ ಆ ದೆವ್ವಗಳು ಆ ದಿವಸ ನಮಗೆ ತಿಳಿಸ್ತದೆ. ಅದನ್ನೇ ದೆವ್ವಗಳು ಕೂಡ ನಂಬುತ್ತಾರೆ ಎಂಬುದಾಗಿ ತಿಳಿಸ್ತಾರೆ. ನಮ್ಮ ಆಂಟೋನಿ ಡಿಸೋಜ್ ಅವರು ಆಗ್ಲೇ ಓಪನ್ ಮಾಡಿದ್ರು, ಅಂದ್ರೆ ಟೈಮ್ ಆಗ್ತಾ ಇದೆ ಅಂತ ಅದ್ರ ಅರ್ಥ. 1 ತಿಮೋತಿ 4:1 ಓದಿ ನಾನು ಮುಗಿಸ್ತೇನೆ. ಅದು ವಂಚಿಸುವ ಆತ್ಮಗಳು. 3ನೇದು 1 ತಿಮೋತಿ 4ನೇ ಅಧ್ಯಾಯ 1ನೇ ವಚನ. ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ವಂಚಿಸುವ ಆತ್ಮಗಳು, ನುಡಿಗಳು. ಈಗ ನಮಗೆ ಗೊತ್ತಿದೆಯಲ್ಲ, ಅನೇಕ ಬರೀ ಶಬ್ದ, ಅದಕ್ಕೆ ಯಾವ ಅರ್ಥವಿಲ್ಲದಂತ ಶಬ್ದವಿರ್ತಕ್ಕಂಥ ನುಡಿಗಳು. ದಟ್ ಇಸ್ ಓನ್ಲಿ ಸೌಂಡ್ ಅಷ್ಟೇ. ನಾಲಿಗೆ ಕುಣಿತದೆ, ತುಟಿ ಕುಣಿತದೆ, ಬಾಯಿಂದ ಒಂದು ಶಬ್ದ ಬರ್ತಾ ಇದೆ, ಅದನ್ನ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲದಂತ ಒಂದು ಶಬ್ದ. ಅದನ್ನ ಹೇಳುವಂಥದ್ದು ಕೂಡ ಈ ದೆವ್ವಗಳೇ ಎಂಬುದಾಗಿ ವಾಕ್ಯ ತಿಳಿಸ್ತದೆ. ವಂಚಿಸುವ ಆತ್ಮಗಳು, ನಮ್ಮನ್ನ ವಂಚಿಸುವಂಥದ್ದು, ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವಂತೆ ಮಾಡುವಂಥದ್ದು. ನಾವು ಅಲ್ಲಿ ಹೋದಾಗ ನಾವು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗ್ತೇವೆ. ಅನುಮಾನವೇ ಬರುತ್ತದೆ ನಮಗೆ ಪವಿತ್ರಾತ್ಮವೇ ಇಲ್ಲ ಎಂಬುದಾಗಿ ತಿಳಿಸುವಂತ ಆತ್ಮಗಳು. ಪವಿತ್ರಾತ್ಮನು ನಮಗೆ ನಂಬದ ಮೊದಲೇ ಬಂದು ಅವನು ನಮ್ಮಲ್ಲಿ ಕೂತ್ಕೊಳ್ತಾನೆ, ನಮ್ಮಲ್ಲಿ ವಾಸ ಮಾಡ್ತಾನೆ. ನಂಬುವಾಗ ಅಟ್ ಎ ಟೈಮ್ ಎಲ್ಲವೂ ಒಂದೇ ಸಲ ದೇವರು ನಮಗೆ ಅನುಗ್ರಹಿಸ್ತಾನೆ. ಆದ್ರೆ ಅವರು ಒಪ್ಪದೇ ಇರತಕ್ಕಂಥದ್ದು ಈ ದೆವ್ವಗಳೇ, ಈ ವಂಚಿಸುವ ಆತ್ಮಗಳು ಅದನ್ನು ಒಪ್ಪುವುದಿಲ್ಲ. ನೀವು ಹಂತವಾಗಿ ಇರಬೇಕು, ನಿನಗೆ ಈಗಲೇ ರಕ್ಷಣೆ ಇಲ್ಲ, ನೀನ್ ನಂಬದ ಮೇಲೆ ಇಂಥದ್ದೆಲ್ಲ ಮಾಡ್ಬೇಕು, ಈ ತರ ಎಲ್ಲ ಇವನ್ನೇ ವಂಚಿಸುವ ಆತ್ಮಗಳು, ದೆವ್ವಗಳ ಬೋಧನೆಗಳು. ಅವುಗಳಿಗೆ ಲಕ್ಷ್ಯ ಕೊಟ್ಟು ಕ್ರಿಸ್ತನ ನಂಬಿಕೆಯಿಂದ ಭ್ರಷ್ಟರಾಗುವಂತೆ ಮಾಡುವಂತ ಬೋಧನೆಗಳನ್ನ ಕೊಡುವಂಥದ್ದು. ಇದನ್ನ ದೇವರಾತ್ಮನು ಸ್ಪಷ್ಟವಾಗಿ ನಮಗೆ ತಿಳಿಸ್ತಾನೆ. ನಾನು ಇಷ್ಟಕ್ಕೆ ನಿಲ್ಲಿಸ್ತೇನೆ.